ಇನ್ನರು ಹೊರಗೂ ನಡೆದದ, ಇಲ್ಲಿ ಇನ್ನರ್ನೂ ನಡೆದದ. ಡಿನ್ನರು ಹೊರಗಾಯ್ತು, ಈ ಸದನದಾಗ ನಾವು ನೋಡ್ಲಕತ್ತೀವಿ. ಇನ್ನರ್ನೂ ಗುಂಪಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಶಾಸಕರನ್ನು ತೊಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲೆಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನೋಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನು ಅಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲೆಲ್ಲೆಲ್ಲೆಲ್ಲ ಅವ್ರಿಗೆ ಎಮ್ ಎಲ್ ಎಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನು ಯಾಚನೆ ಮಾಡೋ ಕೆಲಸ ಒಳಗೇ ನಡೆದಿದೆ. ಇನ್ನರ್ ಅಂದ್ರೆ ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲೇ ಒಂದು ತೋಟದಾಗ ಅಲ್ಲಿ ಮಾಡೋದು. ಇನ್ನರ್ ಆ್ಯಂಡ್ ಡಿನ್ನರ್ ನನ್ನ ಮುಖ್ಯಮಂತ್ರಿ ಅವ್ರು ಏನು ಖರೀದಿ ಮಾಡ್ಲಕತ್ತವರು, ಏನು ಯಾವ ಸಂತೆಗೆ ಹೋಗಿದ್ದಾರೋ ಅಂದರೆ ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದರೆ, ಇಲ್ಲಿ ಖರೀದಿ ಮಾಡೋಕ್ಕೆ ಬರೋದಿಲ್ಲ. ಅವ್ರನ್ನ ನಾನು ನೋಡ್ತಾ ಇದ್ದೀನಿ ಒಳಗಡೆ ಭಾಳಷ್ಟು ಚರ್ಚೆಗಳು ನಡೆದವು. ಡಿ ಕೆ ಶಿ ಅವರು, ವಿಜೇಂದ್ರ ಅವರು, ಅಮಿತ್ ಶಾ ಅವರು ಏನು ಲಿಂಕ್ ಸರ್ ಇದೆ? ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂಥೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತೊಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಡಿ ಕೆ ಶಿ ಅವರು ಅಮಿತ್ ಶಾ ಭೇಟಿ ಮಾಡಿದ್ರು, ಪ್ರಯತ್ನ ಮಾಡಿದ್ದಾರೆ, ಏನು ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗೇ ಒಬ್ಬರು ರಾಷ್ಟ್ರೀಯ ನಾಯಕ ನಾನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ BJP ಆಗಿದ್ದರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದಿದ್ದು ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಿದ್ರಲ್ಲಿ? ವಿಜೇಂದ್ರ ರೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡಗಾಟ ನಾಯಕನೂ ಅಲ್ಲ. ಡೆಲ್ಲಿಲಿ ಭೇಟಿ ಮಾಡಿದ್ರು ವಿಜೇಂದ್ರ, ಡಿ ಕೆ ಶಿ ಹಾಂ, ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ BJP ಬಲ್ಲ ಮೂಲಗಳೇ ಹೇಳ್ಯಾವ, ನಾನು ಹೇಳದ ಮ್ಯಾಗನೇ ನಾವು ಮಾತಾಡ್ತಿದ್ದೆ. ಅಶೋಕ್ ಅವ್ರ ಚೇಂಬರಲ್ಲಿ ಮೊನ್ನೆ ಕ್ಲೋಸ್ ಡೋರ್ ಆಯ್ತಲ್ಲ ಸರ್, ಈ ಮಾತುಕತೆ ನಡೀತಾ? ನೋಡಿರಿ, ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರು ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ, ಎಲ್ಲ ಕುರ್ಚಿಗಳು ಖಾಲಿ. ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ, 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ. ನನಗೆ 50 ಜನ ಇಲ್ಲ, ಮಿನಿಮಮ್ 5,000 to 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ, ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ, ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಯಾಕಂದ್ರೆ ಇಲ್ಲ ಪ್ರಾಮಿಸ್ ಡಿಮ್ಯಾಂಡನ್ನು ನಂಬರ್ 1 ಹುದ್ದೆ ಕೊಡ್ಬೇಕು ರಾಜ್ಯದಾಗ. ಡಿಮ್ಯಾಂಡ್ CM, ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ ಅಂತ ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರದಾಗ ಏನೈತಿ, ಕೂತ್ರು ಮುಂದೆ ಕುಂಡ್ರೋದು. ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತೀವಿ. ಯಾರು ನಿಮ್ಮನ್ನು ಭೇಟಿ ಮಾಡಿಸ್ತಾರೆ ಸರ್? ಈಗ ಮಾತಾಡಿದ್ರಲ್ಲ, ಅಮಿತ್ ಶಾ ಯಾರು ಭೇಟಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ಸರ್? ಯಾವ ನಿಯೋಗ ಹೋಗುತ್ತೆ? ಯಾವ ಲೀಡರ್ ಭೇಟಿ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಸರ್ ಅಮಿತ್ ಶಾ ಜೊತೆಗೆ? ನನಗೆ ಯಾರು ಹೇಳಿಲ್ಲ. ಅವರು ಶಾಸಕರೆಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೊತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ನಾ ಎಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ನಾನು ಬಂದಿದ್ದು ಏನಾದ್ರು ದಿಲ್ಲಿಯೊಳಗೆ ಮೀಡಿಯಾದವ್ರು ಗುರ್ತಾದರೆ ಯತ್ನಾಳ್ ಶರಣಾಗತಿ, ಯತ್ನಾಳ್ ಹೀನಾಯವಾಗಿ, ಅತ್ಯಂತ ದಯನೀಯವಾಗಿ ಕೈ ಮುಗಿದು
ನನ್ನನ್ನು ಬಿ ಜೆ ಪಿಗೆ ತೊಗೋಬೇಕನ್ನೋಂಥ ಗೋರ್ ಗೆರಿತಿದ್ದದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಗೊತ್ತು ಹೊಡಿತೀರಿ. ಅದಕ್ಕೆ ಯಾರು ಹೊಡಿದು ಬೇಡ ಬಡಿದು ಬೇಡ. ನಾವು ಹಿಂಗೆ ಇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡ್ರಿಪ್ಪ ಬಾ ಅಂದರೆ ಹೋಗ್ತೀವಿ, ನಾವೇನೂ ಒಪ್ಪಗೋದಿಲ್ಲ ಅಂದ್ರೆ ಬಿಡ್ತೀವಿ. ನನ್ನ ಅಧಿವೇಶನದಲ್ಲಿ 10 ಬಾರಿ ಉಚ್ಚಾರಣೆ ಆದರೂ ಪರವಾಗಿಲ್ಲ, ನಂಜು ಮಗ ಎಲ್ಲ ಇದರಲ್ಲ. ಹೌದು. ಯಾಕೆ ಹೇಳಿದಂದರೆ ಎಲ್ಲರೇ ನಾನು ಯಾರಿಗೂ ಅಪ್ಪಾಜಿ ಅನ್ನೋದು ಅವ್ರು ಹೇಳ್ದಂಗೆ ಕೇಳೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ, ಪಕ್ಷದ ಕಾರ್ಯಕರ್ತರ ಅನ್ಯಾಯ ಆದಾಗ ನೇರವಾಗಿ ನಾವು ಮಾತಾಡೋಣ. ಆ ಒಂದು ರಿಸರ್ವೇಷನ್ ನಂದಿದೆ. ಅದು ನನ್ನ ಭಾಗದ ಜನರ ಅಭಿವೃದ್ಧಿ ಸಲುವಾಗಿ ಮಾತಾಡಬೇಡ. ಈಗ ನೋಡ್ರಿ, ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಬಿ ಜೆ ಪಿಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರದಾರೆ. ಮೊನ್ನೆ ಶಾಸಕಾಂಗ ಪಕ್ಷದವ್ರು ಅವ್ರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮಾತಾಡಬೇಡಿ, ಕಾರ್ಖಾನೆಯದವ್ರು ಯಾರೂ ಮಾತಾಡಬೇಡಿ, ಅದು ಉಲ್ಟಾ ರಿವರ್ಸ್ ನಮಗೆ ಆಗ್ತದೆ ಅಂತೇಳಿ ಯಾರೋ ಒಂದಿಬ್ಬರು ಶಾಸಕರು ಮಾತಾಡಬೇಕತ್ತಿತ್ತು. ಅವ್ರು ಎಚ್ಚರಿಕೆ ಕೊಡೋಣ, ಅವ್ರು ಹಿಂದೆ ತೊಗೊಂಡ್ರು. ನಾ ಮಾತಾಡಿದೆ ಅಷ್ಟೇ. ಶಾಸಕರು ಭಿಕ್ಷೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳಿದ್ದಾರೆ ಸರ್, ರಾಜ್ಯಕ್ಕಾಗಿ ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಇಲ್ಲ, ನಮ್ಮದು ನೋಡ್ರಿ, ಈ ರಾಜ್ಯ ಒಡೆಯೋದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಭಿವೃದ್ಧಿ ಆಗೋದಕ್ಕೆ ಅವ್ರು ಏನು ಮಾತಾಡೋದಕ್ಕೆ ಬೆಂಬಲ ಇದೆ, ಅವ್ರ ಜೊತೆಗೆ ನಾವು ಇದ್ದೀವಿ. ಆದರೆ ಈ ಕರ್ನಾಟಕ ಒಡೆಯುವಂಥದ್ದು ನಮ್ಮ ತಪ್ಪಿನಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡಿಲ್ಲ. ನಾವು ಬರೀ ಉತ್ತರ ಕನ್ನಡ ಶಾಸಕರು ಇಲ್ಲೇ ಆದರೆ ಎಷ್ಟು ಮಂದಿ ಜನ, ನಾವು ಉತ್ತರ ಕನ್ನಡ ಚರ್ಚೆ ಮಾಡುವಾಗ ಎಷ್ಟು ಮಂದಿ ಸಕ್ರಿಯಾಗಿ ಭಾಗವಹಿಸ್ಯಾರ್ರಿ, ಎಷ್ಟು ಜನ ಅಟೆಂಡೆನ್ಸ್ ಐತಿ. ಇದೇ ಎಷ್ಟು ಉತ್ತರ ಕನ್ನಡ ಸಚಿವರು ಪ್ರತಿಯೊಬ್ಬರು ಕೂತು ಏನಾದರೂ ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಉತ್ತರ ಕರ್ನಾಟಕಕ್ಕೆ ಏನಾದರೂ ನ್ಯಾಯ ಕೊಡ್ಬೋದಾತನ್ನೋಂಥದ್ದು ಯಾರು ಅದಾರೇನ್ರಿ? 4-5 ಮಂತ್ರಿಗಳು ಇರ್ತಾರೆ, ಮಾತಾಡೋರು ಇರ್ತಾರೆ, ಬಿಟ್ಟರೆ ಯಾರೂ ಉತ್ತರ ಕನ್ನಡ ಶಾಸಕರೇ ಹಾಜರಾತಿ ಕಡಿಮೆ ಇದೆ. ಅಂದಾಗ ಇವ್ರು ಎಷ್ಟು ಉತ್ಸುಕತೆ ಉತ್ತರ ಕರ್ನಾಟಕ ಇದೆ ಅಂದರೆ, ಇವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರೂ ಅಭಿವೃದ್ಧಿ ಮಾಡ್ತಾರ್ತೇನು ಗ್ಯಾರಂಟಿ? ಅದಕ್ಕೆ ನಾವು ಇಲ್ಲೇ ಹೋರಾಟ ಮಾಡೋದು. ಇಡೀ ಕರ್ನಾಟಕ ಒಂದೇ ಇರಬೇಕು. ಚಾಮರಾಜನಗರದಿಂದ ಬೀದರ್ವರೆಗೆ ಕರ್ನಾಟಕ ಒಂದೇ. ಅದರ ಬಗ್ಗೆ ನಮ್ಮದು ಒಡಕೋದೇನೇ ಇಲ್ಲ. ನಮ್ಮದೇನಿದ್ರು ಅಭಿವೃದ್ಧಿ ಸಲುವಾಗಿ ಹೋರಾಟ, ಏನಿದ್ರು ಅಭಿವೃದ್ಧಿ ಸಲುವಾಗಿ ಜಗಳಾಟ. ಡಿನ್ನರ್ ಮೀಟಿಂಗ್